ಇವತ್ತು ಸಂಡೇ ಟ್ರೆಕ್ಕಿಂಗ್ ಅಂತ ಬಂದಿದ್ದೀನಿ. ಯೂಶ್ವಲಿ ನಾನು ಇದೇ ಬೆಂಗಳೂರಲ್ಲಿ ಇದೇ ಮೂಳುಪಾಳ್ಯದಲ್ಲಿ ಸುಮಾರು 40 ವರ್ಷದಿಂದ ಇದ್ದೀವಿ. ಬಟ್ ಆದರೆ ನಮಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಈ ರೀತಿ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಇದೆ, ನೇಚರ್ ಮಧ್ಯೆ ನಾವು ವಿಹಾರ ಮಾಡಬೇಕು ಅನ್ನೋ ಸಂಗತಿನೇ ಗೊತ್ತಿರಲಿಲ್ಲ. ಪ್ರಕೃತಿಯಿಂದ ಎಷ್ಟು ದೂರ ಉಳಿದಿದ್ದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಟ್ರೆಕ್ಕಿಂಗ್ ಮೂಲ ಉದ್ದೇಶ ಏನು ಅಂದರೆ ಮರಗಳನ್ನ ಕಡಿಬಾರ್ದು, ಪ್ರಕೃತಿನ ನೇಚರ್ನ ಸೇವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಶ್ರೀಶೈಲ್ ಮತ್ತು ನಮಗೆ ಟ್ರೆಕ್ಕಿಂಗ್ ಮಾಡಿಸಿದವರು ಈ ಒಂದು ವಿಚಾರ ನಮಗೆ ಬಹಳಷ್ಟು ಆಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳ ಜೊತೆ ಬಂದಿದ್ದೀವಿ, ಹಾಗೆ ಹಿರಿಯರು ಕೂಡ ಬಂದಿದ್ದಾರೆ. ಒಂದು ಒಳ್ಳೆಯ ವಿಚಾರ, ಒಳ್ಳೆಯ ಸಂಗತಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನು ಅಂದರೆ ಪ್ರಕೃತಿ ಜೊತೆ ನಾವು ಸರಾಗವಾಗಿ ಬೆಳಿಬೇಕೇ ಹೊರತು ಪ್ರಕೃತಿನ ನಾಶ ಮಾಡಬಾರ್ದು ಅನ್ನೋ ಒಂದು ಮೂಲ ಉದ್ದೇಶ ಇದು. ಇವರು ಕೈಗೊಂಡಿರೋ ಈ ಕಾರ್ಯಕ್ಕೆ ಬಹಳಷ್ಟು ಯಶಸ್ಸು ಸಿಗಲಿ, ಹಾಗೂ ಇವ್ರು ಮಾಡ್ತಾ ಇರೋ ಕೆಲಸಕ್ಕೆ ಬಹಳಷ್ಟು ಶ್ಲಾಘನೀಯ ಅನಿಸುತ್ತೆ ನನಗೆ. ದಯವಿಟ್ಟು ನೀವು ಕೂಡ ಈ ಒಂದು ಟ್ರೆಕ್ಕಿಂಗಿಗೆ ಕೈ ಜೋಡಿಸಿ, ಹಾಗೂ ಇವ್ರು ಮಾಡ್ತಾ ಇರೋ ಈ ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ಉದ್ದೇಶಕ್ಕೆ ನಮ್ಮ ಪರಿಪೂರ್ಣ ಬೆಂಬಲ, ಹಾಗೂ ಇವ್ರಿಗೆ ಈ ಕೆಲಸದಲ್ಲಿ ಯಶಸ್ಸು ಸಿಗಲಿ. ನಾವು ಆದಷ್ಟು ಮಂದಿನ ಸೇರಿಸಬೇಕು, ಆದಷ್ಟು ಮಂದಿಗೆ ಈ ವಿಷಯನ ತಲುಪಿಸ್ಬೇಕು. ಕಡೆಯದಾಗಿ ಟ್ರೆಕ್ಕಿಂಗ್ ಮುಗಿದ ಮೇಲೆ ಇವರು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಏನು ಅಂದರೆ ಒಂದು ಪೆಟಿಷನ್ಸ್ನ ನಾವು ಆನ್ಲೈನ್ ಮುಖಾಂತರ ಇದರ ಮೂಲಕ ದೂರು ದಾಖಲೆ ಮಾಡ್ಬೋದು. ಏನು ಅಂದರೆ ನೇಚರ್ನ ಸೇವ್ ಮಾಡಬೇಕು, ಮರಗಳನ್ನ ಕಡಿಬಾರ್ದು. ಹಾಗೆ ಗೌರ್ಮೆಂಟ್ ಮೂಲಕನೂ ಒಂದು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಪ್ರಕೃತಿ ನಾಶನ ಮಾಡಬಾರ್ದು, ಪ್ರಕೃತಿನ ಉಳಿಸಿ. ಮುಂದಿನ ಪೀಳಿಗೆಗೆ ಪ್ರಕೃತಿ ಬಹಳಷ್ಟು ಮುಖ್ಯ. ಬರೀ ಯೂಟ್ಯೂಬ್ ನೋಡೋದಾಗಲಿ, ಬರೀ ಪಿಕ್ಚರ್ಸಲ್ಲಿ ನೋಡೋದಾಗಲಿ, ಇದಕ್ಕೆ ಮಾತ್ರ ಇದು ಸೀಮಿತ ಆಗಬಾರ್ದು. ಈ ರೀತಿ ಪ್ರಕೃತಿನ ಉಳಿಸೋದ್ರಿಂದ ಮುಂದಿನ ಪೀಳಿಗೆಗೆ ಪ್ರಕೃತಿ ಜೊತೆನೇ ಇರ್ತೀವಿ ಅನ್ನೋದು ಸಂದೇಶನ ಕೊಡಬೇಕು ಅಂತ ಈ ವಿಡಿಯೋ ಮೂಲಕ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ಜನ ಸೇರಿ ಕೈ ಜೋಡಿಸಿ ಪ್ರಕೃತಿಯ ಉಳಿಸೋ ಒಂದು ಮಹತ್ತರವಾದ ಕಾರ್ಯನ ನಾವು ಮಾಡೋಣ. ಇವರ ಕೆಲಸಕ್ಕೆ ಮತ್ತೊಮ್ಮೆ ನನ್ನ ಹ್ಯಾಟ್ಸ್ ಆಫ್. ರೀಸನ್ ಅಥವಾ ಪರ್ಪಸ್ ಏನು ಅಂತ ಅಂದರೆ ಜನರಿಗೆ ನೇಚರ್ಗೆ ಕನೆಕ್ಟ್ ಮಾಡುವಂಥ ಒಂದೇ ಒಂದು ಆ್ಯಕ್ಟಿವಿಟಿ ಇದು. ಸೊ ನಮ್ಮ ಪೂರ್ವಜರು ಏನಿದ್ರು, ಆ್ಯನ್ಸಿಸ್ಟರ್ಸ್ ಅವರೆಲ್ಲರೂ ಹಳ್ಳಿಗಳಲ್ಲಿ, ಕಾಡುಗಳಲ್ಲಿ ಇದ್ದು ಬಂದಿದ್ದು. ಆ ಕನೆಕ್ಷನ್ನ ಕಟ್ಟಾಗಿ ಇವತ್ತು ನಾವು ಕಾಂಕ್ರೀಟ್ ಜಂಗಲ್ಸಲ್ಲಿ ಇದ್ದೀವಿ. ಸೊ ಈ ಕಾಡು ನಾವೇನು ಓಡಾಡ್ತಾ ಇದ್ದೀವಿ, ಇದನ್ನು ಅರ್ಬನ್ ಜಂಗಲ್ ಅಂತ ಕರಿತೀವಿ. ನಾನು ಯಾವತ್ತೂ ನಿಮ್ಮನ್ನ ಬಂಡೀಪುರ, ನಾಗರಹೊಳೆ ಈ ಥರ ದೊಡ್ಡ ದೊಡ್ಡ ಕಾಡಿಗೆ ಕರ್ಕೊಂಡು ಹೋಗೋದೇ ಇಲ್ಲ. ಯಾಕೆಂದರೆ ಕಾಡಿಗೆ ನಾವು ಹೋಗಿಲ್ಲ ಅಂದ್ರೇ ಆ ಕಾಡು ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ನಮ್ಮ ಇಂಟರ್ಫಿಯರೆನ್ಸ್ ಬೇಡವೇ ಬೇಡ. ಬಟ್ ಈ ಅರ್ಬನ್ ಜಾಗ ಇದೆ, ನಾವು ಇವತ್ತಕ್ಕೆ ಎಲ್ಲೋ ಒಂದು 2-3% ಅಷ್ಟು ಮಾತ್ರ ಕಾಡು ನೋಡೋಕ್ಕೆ ಸಾಧ್ಯ. ಟೋಟಲ್ ಒಂದು 1200 ಎಕರೆ ಕ್ಯಾಂಪಸ್ ಇದು. ಸೊ ಈ ಕಾಡಲ್ಲಿ ಸುಮಾರು ವೆರೈಟೀಸ್ ಆಫ್ ಬರ್ಡ್ಸ್ ಇದೆ, ಬಟರ್ಫ್ಲೈಸ್ ಇದೆ, ಇನ್ಸೆಕ್ಟ್ಸ್ ಇದೆ, ಮತ್ತು ಕೆಲವೊಂದು ನೀವು ಕೇಳದೇ ಇರೋ, ನೋಡದೇ ಇರೋ ಅಂಥ ಸಣ್ಣ ಪುಟ್ಟ ಮ್ಯಾಮಲ್ಸ್ ಕೂಡ ಇಲ್ಲಿ ಜೀವನ ಮಾಡ್ತಾ ಇದೆ. ಇದು ಹಳೆ ಕಾಡಿದು. ಮುಂಚೆ ಇಲ್ಲಿ ಆನೆಗಳು ಓಡಾಡ್ತಿತ್ತಂತೆ, ಅಂದರೆ ಇದು ಸಿಟಿ ಆಗೋಕ್ಕೆ ಮುಂಚೆ. ಸೊ ಅದಾದಮೇಲೆ ಕಟ್ಟಾಗಿ ಅದು ಒಂದು ಪ್ಯಾಚ್ ಆಗಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ಡಯಾಗ್ನೈಸ್ ಮಾಡ್ತೀವಿ, ನೆಕ್ಸ್ಟ್ ಏನೇನಾಗಿದೆ ನೋಡಿಕೊಂಡು ಅದ್ರ ಪ್ರಕಾರ ಸೊಲ್ಯೂಷನ್ ಮಾಡ್ತೀವಿ. ಬಟ್ ಕಾಡಿನಲ್ಲಿ ಒಂದು ಪ್ರಾಣಿ, ಪಕ್ಷಿ, ಗಿಡ, ಮರ ಏನು ಮಾಡುತ್ತೆ? ಮೆಡಿಸಿನಲ್ ಪ್ಲಾಂಟ್ಸ್. ಓಕೆ, ಮರ ಏನು ಮಾಡುತ್ತೆ? ಇವರೇ ಟ್ರಾಡಿಷನಲ್ ವ್ಯಾಲ್ಯೂಸ್ ಇರೋವಂಥ ಹೋಗಿ ಪ್ಲಾಂಟ್ಸ್ನ ತಿಂದು ಮಾಡ್ಕೋಬೋದು. ಬಟ್ ಮರಕ್ಕೆ ಸೊ ವಾಪಸ್ ಇದಕ್ಕೋಸ್ಕರ ಏನಾಗಬೇಕು ಅಂದರೆ ಟರ್ಮೈಟ್ಸ್ ಬರಬೇಕು. ಸೊ ಟರ್ಮೈಟ್ಸ್ ಮತ್ತೊಂದು ಹೆಲ್ಪ್ ಮಾಡುತ್ತೆ. ಸೊ ಟರ್ಮೈಟ್ಸ್ ನಮ್ಮ ಮುಂಚೆ ಏನು ಮಾಡ್ತಿದ್ರು ಅಂತ ಅಂದರೆ ಈ ಥರ ಒಂದು ಹಳ್ಳ ತೋಡ್ತಾ ಇದ್ರು. ಸೊ ಈ ಹಳ್ಳದಲ್ಲಿ ಬಂದು ಫಸ್ಟ್ ನೀರು ಸೇರ್ಕೊಳ್ಳೋದು. ಸೊ ಭಾರ ಇರೋವಂಥ ಮೆಟೀರಿಯಲ್ಸ್ ಎಲ್ಲ ಆ ಹಳ್ಳದಲ್ಲಿ ಕೆಳಗೆ ಇಳಿದೋಗುತ್ತೆ. ಅಲ್ಲಿಂದ ಮತ್ತೆ ವಾಪಸ್ಸು ವಾಟರ್ ಚಾನಲ್ ಹಿಂಗೆ ಫ್ಲೋ ಆಗುತ್ತೆ. ಈ ಹಿಂದೆ ಇರುವಂಥದ್ದು ಒಂದು ಕಲ್ಯಾಣಿ. ಓಕೆ, ಸೊ ನೀರೆಲ್ಲ ಹೋಗಿ ಅಲ್ಲಿ ಸೇರ್ಕೊಳ್ಳುತ್ತೆ. ಇವಾಗ ನಾವೇನಾದರೂ ಇದನ್ನು ತೆಗೆಸಿ ಕ್ಲಿಯರ್ ಅಪ್ ಮಾಡಿದ್ವಿ ಅಂತ ಅಂದರೆ ಮತ್ತೆ ಇವಾಗ ಮಾನ್ಸೂನ್ಸ್ ಬಂದಾಗ ಕೆಳಗಡೆ ಹೀರ್ಕೊತಾ ಇರುತ್ತೆ, ಮತ್ತು ಗ್ರೌಂಡ್ ವಾಟರ್ ವಾಪಸ್ ರೀಚಾರ್ಜ್ ಆಗಿ ಅದೇ ಬೋರ್ವೆಲ್ಲಿಂದ ನೀರು ವಾಪಸ್ ಸಿಗುತ್ತೆ ನಮಗೆ. ಸೊ ಈ ಕಲ್ಲಲ್ಲಿ ನೀವು ಕಲರ್ ಡಿಫ್ರೆನ್ಸ್ ನೋಡ್ಬೋದು. ಮೇಲ್ಗಡೆ ಸ್ವಲ್ಪ ವೈಟಿಶ್ ಇದೆ, ಅದಾದಮೇಲೆ ಬ್ರೌನಿಶ್ ಆಗುತ್ತೆ. ಪೀಕ್ ಮಾನ್ಸೂನ್ಸಲ್ಲಿ ಅಲ್ಲಿವರೆಗೂ ನೀರು ತುಂಬಿರುತ್ತೆ. ಸೊ ಅದರ ಮೇಲೆ ಏನಾಗುತ್ತೆ ಅಂತ ಅಂದರೆ ಈ ಕಡೆ ಭಾಗ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಒಂದು ಚಾನಲ್ ಇದೆ ವಾಪಸ್ಸು. ಸೊ ಅಲ್ಲಿಂದ ಓವರ್ಫ್ಲೋ ಆಗಿ ಹಿಂದೆಗಡೆ ಒಂದು ಹರಿಯುತ್ತೆ. ಸೊ ಅಲ್ಲಿಗೆ ನೀರು ಹೋಗಿ ಸೇರಿಕೊಳ್ಳುತ್ತೆ. ಹೋಗ್ತಾ ಇದೆಯಾ? ಅದಕ್ಕೆ ನೀನು ಕಾಡಲ್ಲಿ ಹೋಗ್ತಾ ಇದೆಯಲ್ಲೋ, ಭಯ ಆಗಲ್ವ ನಿನಗೆ? ವೈ
ವಾ ಸಕ್ಕತ್ತಾಗಿದೆ ನೋಡೋದು. ಇಷ್ಟು ದಿನ ಇದು ಬೆಂಗಳೂರಲ್ಲಿ ನೋಡೇ ಇಲ್ವಲ್ಲ ಇವೆಲ್ಲ ನಾವು. ಆ ಸ್ಪೈಡರ್ ಫೋಟೋ ಬೇಕಿದ್ರೆ ಕೊಡಿ. ಹೇಳಿ ನೀವು ಕ್ವಶನ್ ನನಗೆ ಮಾಡ್ತೀವಿ ಗೊತ್ತಾ, ಒಂದು ವೈ ಅಥವಾ ವಿ ಆಕಾರದಲ್ಲಿ ಬರುತ್ತೆ. ಇವರ ವೆಬ್ ಕೂಡ ಹಾಗೆ ಇರುತ್ತೆ. ಸೊ ಅದು ಮರಿಯಾಗಿದ್ದಾಗ ಒಂದು ಜಾಗನ ಚೂಸ್ ಮಾಡಿ ಸಣ್ಣದಾಗಿ ಕಟ್ಟಿರುತ್ತೆ. ದೊಡ್ಡದಾಗ್ತಾ ಆಗ್ತಾ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅದು ಫನ್ನಲ್ ಆಕಾರ ತಗೊಳುತ್ತೆ. ಇದು ಗೊದ್ದ ಅಥವಾ ಕೆಂಜಿಗ ಅಂತ ಕರೀತಾರೆ. ಮಲ್ನಾಡ್ ಸೈಡ್ ಎಲ್ಲ ಇದನ್ನ ಚಟ್ನಿ ಗಿಟ್ನಿ. ಅನ್ಬಿಲೀವೇಬಲ್ ಇದು. ಮನೆ ಮಾಡ್ಕೊಂಡ್ರು ನೋಡಿ ಎಷ್ಟು ಚೆನ್ನಾಗಿ. ಮನೆ ಒಳಗಡೆಯಿಂದ ಎಷ್ಟೊಂದು ಬರ್ತಾಯಿತ್ತು ನೋಡಿ ಫ್ಯಾಮಿಲಿ. ಈಚಲ್ ಮರ ಮತ್ತೆ ಗಂಧದ ಮರ ಅಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಸಣ್ಣ ಆರೆಂಜ್ ಕಲರ್ ಹಣ್ಣು ಬಿಡುತ್ತೆ. ಅದು ಆ ಹಣ್ಣನ್ನ ತಿಂದು ಅದ್ರ ಬೀಜನ ಎಲ್ಲ ಒಂದೊಂದು ಬಂಚ್ನಲ್ಲಿ ಈ ಸಣ್ಣ ಬಂಚ್ನಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು 30ರಿಂದ 50 ಸ್ಪೈಡರ್ ಇರ್ತವೆ. ದೊಡ್ಡದಾಗ್ತಿದ್ದಂಗೆ ಅದ್ರ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನ ಸೋಷಿಯಬಲ್ ಸ್ಪೈಡರ್ ಅಂತ ಕರಿತೀವಿ. ಸೊ ಇಲ್ಲಿರೋ ಅಷ್ಟು ಜೀವಿಗಳು ಕೂಡ ಆಲ್ಮೋಸ್ಟ್ ದೇ ಆರ್ ಆಲ್ ಕನೆಕ್ಟೆಡ್ ಟು ಇಚ್ ಅದರ್. ಅಂದರೆ ಎಲ್ಲ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮಕ್ಕಳು ಆ ಥರ ಫುಲ್ ಕಂಪ್ಲೀಟ್ ಒಂದು ಫ್ಯಾಮಿಲಿ ಆಗಿರುತ್ತೆ. ಅದು ಸಣ್ಣ 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 ಜೇಡ ಇರುತ್ತೆ. ಅದು ಕಣ್ಣಿಗೆ ಕಾಣೋದು ಸ್ವಲ್ಪ ಕಷ್ಟ ಅದು. ಸೊ ಏನು ಮಾಡುತ್ತೆ ಅಂದರೆ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಇಲ್ಲಿಂದ ಹಿಡಿದು ಕಂಪ್ಲೀಟ್ ಮರ ಮೇಲವರೆಗೂ ತಮ್ಮ ವೆಬ್ಬನ್ನ ಸ್ಪ್ರೆಡ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಆ ಟಿಪ್ಪಿಂದ ನೆಲದವರೆಗೂ ಅದ್ರ ವೆಬ್ ಕಾಣಿಸುತ್ತೆ ನಿಮಗೆ. ಸೊ ಕಂಪ್ಲೀಟ್ ಮರನ ಕವರ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಎಷ್ಟು ಇನ್ಸೆಕ್ಟ್ಸ್ ಆಗುತ್ತೋ ಅಷ್ಟು ಇನ್ಸೆಕ್ಟ್ಸ್ನ ಒಟ್ಟಿಗೆ ಅದು ಲಾಕ್ ಮಾಡ್ಕೊಳ್ಳುತ್ತೆ. ಸೊ ಒಂದು ಸ್ಪೈಡರ್ ಇಡೀ ಕಾಡಿನಲ್ಲಿ ಇಟ್ ಬಿಕಮ್ ಅ ನ್ಯಾಚುರಲ್ ಇನ್ಸೆಕ್ಟ್ ರಿಪೆಲೆಂಟ್. ಸೊ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ ಕಾಡಿನಲ್ಲಿ 1,00,000 ಇನ್ಸೆಕ್ಟ್ಸ್ಗಳು ಹುಟ್ಟುತ್ತೆ. ಬೇರೆ 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 ಜೊತೆಗೆ ಮಿಕ್ಸ್ ಆಗಿ ಬರುತ್ತೆ. ಸೊ ಅಂದರೆ ಇದು ಸೀವೇಜ್ ವಾಟರ್ ಜೊತೆಗೆ ಮಿಕ್ಸ್ ಆಗಿ ಬರುತ್ತೆ. ಸೊ ಸೀವೇಜ್ ವಾಟ್ರಲ್ಲಿ ಏನಾಗುತ್ತೆ, ನೈಟ್ರೋಜನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ನೈಟ್ರೋಜನ್ ಜಾಸ್ತಿ ಇದ್ದಾಗ ಒಳಗಡೆ ಬೇರೆ ಯಾವ ಜೀವಿಗಳು ಬದುಕಲಿಕ್ಕೆ ಸ್ವಲ್ಪ ಕಷ್ಟ, ಯಾರೂ ಬದುಕೋಕ್ಕಾಗಲ್ಲ, ಕಡಿಮೆ. ಸೊ ಅದಕ್ಕೆ ನೇಚರ್ ತನ್ನನ್ನು ತಾನು ರೆಡಿ ಮಾಡ್ಕೊಬೇಕು. ಸೊ ಆ ಕಾರಣದಿಂದ ಈ ಥರ ಒಂದು ಜೀವಿಗಳನ್ನ ಹುಟ್ಕೊಳ್ಳುತ್ತೆ. ನಾವು ಇಲ್ಲಿ ನಿಂತಿರೋವಂಥ ಜಾಗ ಇದೊಂದು ಚೆಕ್ ಡ್ಯಾಮ್ ಇದು. ಸೊ ಈ ಚೆಕ್ ಡ್ಯಾಮ್ ಮಾಡಿರೋವಂಥ ಪರ್ಪಸ್ ಏನು ಅಂತ ಅಂದರೆ ನೀರನ್ನು ಸ್ಟೋರ್ ಮಾಡಲಿಕ್ಕೆ. ಸೊ ಇಲ್ಲಿಂದ ಮತ್ತೆ ಹೆಚ್ಚಾದಾಗ ಮಳೆಯಿಂದ ಹರ್ಕೊಂಡು ಈ ಸ್ಟ್ರೀಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ಚಾನಲ್ಲೇ ನಿಮಗೆ ಅಂದರೆ ಇದು ಮೋರಿಗೆ ಸೇರೋ ಕೆಂಗೇರಿ ಮೋರಿ ಆಗೋಕ್ಕೆ ಮುಂಚೆ ಇರೋವಂಥ ಜಾಗ ಇದು. ಇನ್ನೂ ಆ ಕಡೆ ಒಳಗಡೆ ಹೋಗ್ತಿದ್ದಂಗೆ ನೀವು ಪ್ಯೂರೆಸ್ಟ್ ವಾಟರ್ಸ್ನ ಕೂಡ ನೋಡ್ತೀರಾ. ಇನ್ನೂ ವಿಶ್ವಾವತಿ ಆ್ಯಕ್ಟಿವ್ ಇದೆ. ಶಿರಾಜ್ ಮುಂದೆ ಬನ್ನಿ. ಇನ್ನೂ ಹಿಂದೆ ಹೋಗ್ಬೇಕಣ್ಣ. ಸರಿ ಹಂಗೆ ರೀ. ಹಾಂ ಬರ್ರಿ.
ಮುಳ್ಳೋದು ನೀರರಿಯೋ ಚಾನಲ್ ಅಂತ ಶಿರಾಜ್ ಇದು. ಕೊಡ್ತೀನಿ ಬಾರೋ, ಸ್ಟಿಕ್ ಕೊಡಿ ಮಿಕ್ ಕೊಡಿ ಅಂತ. ಕೊಡ್ತೀನಿ ಬಾ, ಇಲ್ಲಿ ನಿಂತ್ಕೋ, ಇಲ್ಲೇ ನಿಂತ್ಕೋ, ಸ್ಟಾಪ್ ಮಾಡಿ ಇಲ್ಲಿ ಬರ, ಮುಂದೆ ಬಾ. ಇಲ್ಲಿಂದ ಬರ್ತೀಯ, ಇಲ್ಲಿಂದ ಬರ್ತೀಯಾ? ಹಿಂದೆ ಹಂಗೆ ಹಿಂದೆ ಹೋಗೋ ಇನ್ನು. ನಾನು ಹತ್ತುತ್ತಾ ಇದ್ದೆ ಅಪ್ಪ. ಮಾಡು ಪಪ್ಪದ್ ಮಾಡು. ಬಾ 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 ಬಾ. ಅಪ್ಪ ಪ್ಲೀಸ್. ಆಗುತ್ತೆ ಬಾಮ್ಮ. ಬಾರ, ಇಲ್ಲಿಡ, ಕಾಲಿಡ, ಅಲ್ಲಿ ಇಡ. ಹಾಂ, ಬರೀ ಯೂಟ್ಯೂಬ್ ನೋಡೋದೆಲ್ಲ ಅಡ್ವೆಂಚರ್ ಮಾಡ್ಬೇಕಿಲ್ಲ. ಬಾ ಇಳಿ, ಜಂಪ್. ವೆರಿ ಗುಡ್, ಅಷ್ಟೇ ನೋಡು. ಇದು ಅದು ಎತ್ಕೊಂಡು ನೀರು ಬಂದು ಮಣ್ಣಾಗಿದೆ. ಪುಟ್ಟು ಎಲ್ಲರೂ ಈಗ ಸರ್ ಮೇಡಮ್ ಸ್ವಲ್ಪ ಕ್ಲೋಸ್ ಸರ್. ಒಂದು ನಿಮಿಷ ಹಂಗೆ ರೀ.